ನರ್ಸ್ ಮೇಲೆ ಹೆಲ್ಮೆಟ್ ಧರಿಸಿ ಬಂದ ಯುವಕ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಖಾಸಗಿ ಆಸ್ಪತ್ರೆಯ ನರ್ಸ್. ಬೆಳಗಾವಿ ಜಿಲ್ಲೆನಲ್ಲಿ ಒಂದು ಬೆಚ್ಚಿ ಬೀಳುವಂತಹ ಘಟನೆ. ಕವರ್ನಲ್ಲಿ ಮಚ್ಚನ್ನು ಮುಚ್ಚಿಟ್ಕೊಂಡು ಆಸ್ಪತ್ರೆಗೆ ತಂದಿರ್ತಾನೆ ಅವನು. ಹಿಂದ್ಗಡೆ ಡೋರಿಂದ ಅವನು ಎಂಟ್ರಿ ಕೊಟ್ಟು ಅಲ್ಲಿ ಕಾಯ್ಕೊಂಡು ನಿಂತಿರ್ತಾನೆ ಕೌಂಟರ್ ಹತ್ರ. ಯಾವಾಗ ನರ್ಸ್ ಬಂದಲೋ ಆಕೆಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದೇನೋ ಮೊದಲಿಂದ 10ನೇ ಕ್ಲಾಸಲ್ಲಿ ಇವರಿಬ್ಬರು ಕೂಡ ಕ್ಲಾಸ್ಮೇಟ್ಸ್ ಅಂತೆ, ಮದುವೆ ಆಗು ಅಂತ ಪೀಡಿಸ್ತಾ ಇದ್ದಂತೆ. ಆಕೆ ಒಪ್ಪಿರಲಿಲ್ಲ, ಹಾಗಾಗಿ ಅಟ್ಯಾಕ್ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಮಚ್ಚು ಬೀಸ್ತಾ ಇದ್ದ ಹಾಗೆಯೇ ಪ್ರಾಣವನ್ನೇ ಪಣಕ್ಕಿಟ್ಟು ನರ್ಸ್ ಕೂಡ ಹೋರಾಡಿದ. ಪ್ರೀತಿಗೆ ಸ್ಪಂದಿಸದಿದ್ದಕ್ಕೆ ಆಸ್ಪತ್ರೆಗೆ ನುಗ್ಗಿ ಏಕಾಏಕಿ ಈ ರೀತಿ ಅಟ್ಯಾಕ್ ಮಾಡಿದರೆ ಖಡೆ ಬಜಾರ್ ಪೊಲೀಸರು ಪಾಗಲ್ ಪ್ರೇಮಿ ಪ್ರಕಾಶ್ನ ಬಂಧಿಸಿದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ತಾವೇ ಹೇಳಿದಂತೆ ಈ ಘಟನೆ ನಡೆದಿದ್ದು ಅಕ್ಟೋಬರ್ 30ನೇ ತಾರೀಕು, ಒಂದು ತಿಂಗಳಾಯಿತು. ಆದರೂ ಕೂಡ ಇದನ್ನು ಬಹಿರಂಗಪಡಿಸೋದಕ್ಕೆ ಪೊಲೀಸರು ಯಾಕೆ ತಡೆ ಮಾಡಿದ್ರು? ಪೊಲೀಸರ ಮೇಲೆ ಏನಾದರೂ ಅನುಮಾನ ಇದೆಯಾ ಅಂತ ಈ ಪ್ರಕರಣದಲ್ಲಿ? ಅರವಿಂದ್, ಪ್ರಮುಖವಾಗಿ ಬೆಳಗಾವಿ ನಗರ ಪೊಲೀಸರು ಭಾಳಷ್ಟು ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಬ್ಯುಸಿಯಾಗಿರುವಂಥದ್ದು, ಭಾಳಷ್ಟು ಕ್ರೈಮ್ಗಳು ಈ ವಿಚಾರದಲ್ಲಿ ಬರ್ತಾ ಇರೋದು. ಹೀಗಾಗಿ ಈ ಒಂದು ಘಟನೆಯನ್ನು ಮರೆಮಾಚಿದ್ರ ಅಥವಾ ಆ ಒಂದು ಕರೆದು ಸಮಜಾಯಿಸಿ ಒಂದು ಕೇಸನ್ನು ಮಾಡಿ ಅವರಿಗೆ ಜೈಲಿಗೆ ಕಳಿಸಿದ ನಂತರ ಒಂದಿಷ್ಟು ತೊಂದರೆ ಮಾಡಿಕೊಂಡು, ಯಾಕೆ ಅಂತಂದರೆ ಆ ಒಂದು ಮಹಿಳೆ ಏನಿದ್ದಾಳೆ ಬಹಳ ಜೀವದ ಭಯದಲ್ಲಿ ಬದುಕ್ತಾರೆ. ಏನಾಗುತ್ತೆ ಏನೋ ಮುಂದೆ ಈ ಥರ ಮಾಡ್ತಾನೆ ಹಾಗೆ ಅಂತೇಳಿ ಒಂದು ಸಂಧಾನ ಸೂತ್ರವನ್ನು ಕೂಡ ಅವ್ರ ಜೊತೆ ಮಾಡಲಾಗತ್ತೆ, ಅವ್ರ ಕುಟುಂಬದ ಜೊತೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಯನ್ನು ಮುಚ್ಚಿಟ್ರ ಅಥವಾ ಬಿಟ್ಟುಬಿಟ್ರ ಅನ್ನೋದನ್ನ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆಲ್ಲವನ್ನೂ ಉತ್ತರ ಕೊಡಬೇಕಾಗಿರೋದು ಬೆಳಗಾವಿಯ ಮಹಾನಗರದ ಪೊಲೀಸ್ ಕಮಿಷನರ್ ಆದಂಥ ಯಡಾಮಟ್ಟಿಯವರು ಇದಕ್ಕೆ ಎಲ್ಲ ಉತ್ತರನ ಕೊಡಬೇಕಾಗತ್ತೆ. ಯಾಕೆಂತಂದರೆ ಇದು ಒಂದು ತಿಂಗಳಾದರೂ ಕೂಡ ಯಾಕೆ ಇದಾಗಲಿಲ್ಲ ಅಂತೇಳಿ. ಯಾಕಂದರೆ ಭಾಳಷ್ಟು ಅಲರ್ಟ್ ಆಗಿರಬೇಕು, ಒಂದು ಪಹರೆನ್ ಇರಬೇಕು, ಮತ್ತು ಎಲ್ಲರೂ ಕೂಡ ಅಲರ್ಟಲ್ಲಿ ಇರಬೇಕು ಹಾಗೆ ಅಂತ ಹೇಳ್ತಾರೆ. ಆದರೆ ಈ ಒಂದು ಘಟನೆ ಯಾಕಾಗಿತ್ತು ಅನ್ನೋದು ಕೂಡ ಅವರು ಹೇಳಬೇಕಾಗಿರುವಂಥದ್ದು ಅರವಿಂದ್. ಹೀಗಾಗಿ ಇವತ್ತು ಯುವತಿಯ ಮನೆಯವರು ಕೂಡ ಭಾಳಷ್ಟು ಪ್ಯಾನಿಕ್ ಆಗಿದ್ದಾರೆ. ಜೊತೆಗೆ ಭಾಳ ಈ ಒಂದು ಯುವತಿ ಏನು ಕೆಲಸ ಮಾಡ್ತಾರೆ ಆ ಒಂದು ಆಸ್ಪತ್ರೆಯಲ್ಲಿಯೂ ಕೂಡ ಒಂದು ಭಯದ ವಾತಾವರಣ ಇರುವಂಥದ್ದು. ಕಳೆದ 15 ದಿನಗಳಿಂದ ಯುವತಿ ಆಸ್ಪತ್ರೆಗೂ ಕೂಡ ಬಂದಿಲ್ಲ. ರೈಟ್, ಥ್ಯಾಂಕ್ ಯು ದಿಲೀಪ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಆಕೆ ಚೇತರಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ.